DCRE ಸ್ಟೇಷನ್ಗಳಲ್ಲಿ ಸಾಲು ಸಂಕಷ್ಟ, ನೀವು ಕೂಡ ಸಿಬ್ಬಂದಿಗಳ ಕೊರತೆ ಎಲ್ಲ ರೀತಿ ಇದೆ ಸರ್. ಎಲ್ಲ ಈಗ ರಿಕ್ರೂಟ್ಮೆಂಟಿಗೆ ಈಗ ನಿನ್ನೆದು ಬಡ್ಜೆಟ್ದು ಡಿಸ್ಕಷನ್ ಕೂಡ ಆಗಿದೆ. ಪೊಲೀಸ್ ಇಲಾಖೆ ಬಡ್ಜೆಟ್ ಡಿಸ್ಕಷನ್ ಕೂಡ ಆಗಿದೆ. ನಮ್ಮಲ್ಲಿ 17,000 ವೇಕೆನ್ಸಿಗಳಿದೆ. ಅದನ್ನು ಈಗಾಗಲೇ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಕಳೆದ 2 ವರ್ಷದಲ್ಲಿ ನೆನೆಗುದಿಗೆ ಬಿದ್ದಂಥ PSI 900ಕ್ಕೂ ಹೆಚ್ಚು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ದೀವಿ. ಅವರೆಲ್ಲ ಇನ್ನೂ ಟ್ರೈನಿಂಗಲ್ಲಿದ್ದಾರೆ. ಇನ್ನು ಒಂದೆರಡು ತಿಂಗಳಲ್ಲಿ ಬಂದುಬಿಡ್ತಾರೆ. ಅದಾದ ಮೇಲೆ ಇನ್ನೂ ಕೂಡ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟು ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕಾಗಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕು ಅಂತ ಕೂಡ ನಿನ್ನೆ ಚರ್ಚೆ ನಡೆದಿದೆ. ಅದು ಒಂದು ವೇಳೆ ಅದಾಯಿತು ಅಂತಂದರೆ ಬೇಗ ಮಾಡ್ತೀವಿ. ಇಲ್ಲ, ಎಲ್ಲೇ ಕೊಟ್ಟರು DCRIಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ನಮ್ಮಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ SC STಗಳಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಬೇಕಾದರೂ ಕೊಡ್ಬೋದು. ಅದನ್ನು ಅವರು DCRIಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸರ್, ಚಾರ್ಜ್ ಶೀಟ್ ಹಾಕೋದ್ರಲ್ಲಿ ಒಂದು ಸ್ಥಳ ಮಾಜೂರು ಇರ್ಬೋದು, 164 ಸ್ಟೇಟ್ಮೆಂಟ್ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಸರ್. ಚಿಕ್ಕಮಗಳೂರಲ್ಲಂತೂ ಸ್ಪೆಸಿಫಿಕ್ ಕೇಸ್ಗಳು ಹೇಳಿದರೆ ನಾನು ಸೂಚನೆ ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಇದು ಹೊಸದಾಗಿ ಮಾಡಿದ್ದೀವಿ, 33 ಸ್ಟೇಷನ್ಸನ್ನು ಹೊಸದಾಗಿ ಮಾಡಿದ್ದೀವಿ. ಅಲ್ಲಿನ್ನೂ ಕೂಡ ನೀವೇ ಹೇಳ್ದಂಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲಿಗೆ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಟೀಚಿಂಗ್ ಪ್ರಾಬ್ಲಮ್ ಇರುತ್ತಲ್ವಾ, ಮಿಕ್ಕಿದೆಲ್ಲ ಸರಿ ಆಗುತ್ತೆ. ಥ್ಯಾಂಕ್ ಯು.